ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳು ತುಂಬಾ ಕಷ್ಟ. ನೋವು ಅಂದರೆ ಪಡಬಾರ್ದೇ ಇರೋಂಥ ನೋವು ಪಡ್ತೀರಾ ನೋಡಿ. ರಾಶಿಯಾಧಿಪತಿ ಸೂರ್ಯ ಮೇಷದಲ್ಲಿ ಹುಚ್ಚನಾಗಿ ಮೇಷದಲ್ಲಿದ್ದಾನೆ. ಆದರೆ ಮೇಷ ರಾಶಿಯ ಅಧಿಪತಿ ಕುಜ ಶನಿಯ ಜೊತೆ ಅಷ್ಟಮದಲ್ಲಿದ್ದಾನೆ. ಈ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಬಹಳಷ್ಟು ನೋವನ್ನು ನೋಡ್ತೀರಾ. ಅಪಘಾತಗಳು ಮತ್ತು ನಿಮ್ಮ ಮನೆಯಲ್ಲಿ ಮನಸ್ತಾಪ, ಕೋರ್ಟು ಕೇಸು ಪ್ರಾಬ್ಲಮ್ಮು ಅತಿ ಹೆಚ್ಚಾಗ್ತಾ ಹೋಗುತ್ತೆ ಸಿಂಹರಾಶಿಯವರಿಗೆ. ಅದೇ ರೀತಿ ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮಗಾಗಿರ್ಬೋದು ಎಲ್ಲೋ ಒಂದು ಕಡೆ ಹೃದಯ ಸಂಬಂಧ ಕಾಯಿಲೆಗಳನ್ನ ನೋಡ್ತಾ ಹೋಗ್ತೀರಾ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಹಾಸ್ಪಿಟ್ಲ್ಗೆ ತಿರುಗಾಡೋದಿರ್ಬೋದು, ಹೀಗೆ ಹೆಲ್ತ್ ಪ್ರಾಬ್ಲಮ್ನು ಕೂಡ ನೋಡ್ತಾ ಹೋಗ್ತೀರಾ. ಹಾಗಾಗಿ ನೀವು ಇದರಿಂದ ಹೊರಗಡೆ ಬರಬೇಕು ಅಂದರೆ ಏಪ್ರಿಲ್ ತಿಂಗಳು ಪೂರ್ತಿ ನಾನು ನಿಮ್ಗೊಂದು ನಂಬರನ್ನು ಕೊಡ್ತಾ ಹೋಗ್ತೇನೆ. ನಾನು ಹೇಳೋ ನಂಬರ್ನ ಪ್ರತಿದಿನ ನೀವು ಪೂಜೆ ಆಗಿದ ತಕ್ಷಣ ನಿಮ್ಮ ಮನೇಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅದನ್ನು ಬರಿತಾ ಹೋಗಿ, ಖಂಡಿತ ನಿಮಗೆ ಲಕ್ ಬರುತ್ತೆ. 463 ಈ ನಂಬರ್ನ ನೀವು ಏಪ್ರಿಲ್ ತಿಂಗಳು ಪೂರ್ತಿ ನೀವು ಕೈ ಮೇಲೆ ಬರ್ಕೊಳ್ಳಿ. 463 ಈ ನಂಬರ್ನ ಬರ್ಕೊಳ್ತಾ ಹೋಗಲಿ. ಏಪ್ರಿಲ್ ತಿಂಗಳು ಪೂರ್ತಿ ಬರ್ಕೊಳ್ಳಿ, ಪ್ರೇಯರ್ ಮಾಡಿ, ಚಾಂಟ್ ಮಾಡಿ. ಅದು ನಿಮಗೆಲ್ಲೋ ಈ ನಂಬರು ನಿಮ್ಮ ಈ ಎಲ್ಲ ಪ್ರಾಬ್ಲಮಿಂದ ಹೊರಗಡೆ ತರುತ್ತೆ.